ಮಾಡೋರು. ಸರ್, ಈಗ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಹಿಜಾಬ್ ವಿವಾದ ಆಯ್ತು, ಈಗ ಜನಿವಾರ ವಿವಾದ ದಾಟಾಗಿದೆ. ವಿವಾದ ಅಲ್ಲ, ಅದೇನು ಅದು ಆಕ್ಸಿಡೆಂಟ್, ಅದೇನು ವಿವಾದ, ಅದಕ್ಕೆ ಬೇರೆ, ಅದು ಬೇರೆ, ಈ ವಿಷಯ ಬೇರೆ. ಅದು ಆಕಸ್ಮಿಕ ಆಗಿರುವಂಥ ಒಂದು ವಿಚಾರ ಅದು. ಸೊ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕಾಗಲ್ಲ. ದೊಡ್ಡ ಪ್ರಮಾಣದಲ್ಲಿ ಅವ್ರು ಮಾಡೋರಲ್ಲ, ಮತ್ತು ಕೆಲಸ ಏನ್ರಿ? ಈಗ ಶಾಸಕರು ಬಂದಿರೋ ಕರ್ಕೊಂಡು ಎಲ್ಲರೂ ಶಿಕ್ಷಣ ಬೇಕು, ಶಾಲೆ ಬೇಕು ಅಂತ ಸ್ಟ್ರೈಕ್ ಮಾಡೋಲ್ಲ ಅವ್ರ. ಆಸ್ಪತ್ರೆ ಅಂತ ಇಲ್ಲ, ಇಂಥ ಯಾವ ಇನ್ಸಿಡೆಂಟ್ ಆದ್ರೆ ಅಂತ ತೊಗೊಂಬಂದ ರಾಜಕೀಯ ಅನುಗೊಳಿಸ್ತಾರೆ. ಅದು ಎಲ್ಲೋ ಒಂದು ಕಡೆ ಆಗಿದ್ದು, ಯಾರಿಗೂ ಸರ್ಕಾರಕ್ಕೂ ಸಂಬಂಧಪಟ್ಟದ್ದಲ್ಲದ ಅಥವಾ ಯಾರಿಗೂ ಸಂಬಂಧಪಟ್ಟದಲ್ಲ, ಖಾಸಗಿಯಾಗಿರುವಂಥ ಸಂಸ್ಥೆಗಳವು. ಎಲ್ಲಿದ್ದಾರೆ? ಹೆಂಗೆ ನೀವು ನೋಡ್ಬೇಕು, ಅದು ಎಲ್ಲಿ ಆದೇಶ ನೀವು ತೆಗೆದು ನೋಡಿ, ನಮ್ಗೆ ಗೊತ್ತಾಗ, ನಮಗೆಲ್ಲ ಗೊತ್ತಿಲ್ಲ. ಅದೇ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್ ಆಗಿದೆ, ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಅನ್ನುವಂಥದ್ದು ಕರೆಕ್ಟ್. ಅವ್ರ ಮ್ಯಾಗ ಆಗ್ಬೇಕಿಲ್ಲ, ಸರ್ಕಾರಕ್ಕೆ ಏನು ಸಂಬಂಧ ನಾವು ಕೇಳೋದು. ಓಕೆ, ಅವ್ರ ಮ್ಯಾಗ ಆಗೈತಿ, ಅವ್ರ ಮ್ಯಾಗ ಆಗಲೇಬೇಕು. ಯಾರು ಮಾಡಿದಾರ, ಬಿಜೆಪಿ ರಾಜಕಾರಣ ಯಾರು ಮಾಡಿದಾರ ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು, ಅದ್ರಾಗೇನು ಪ್ರಶ್ನೆ ಇಲ್ಲ. ಆದರೆ ಸುಮ್ಮನೆ ಅದು ಅನಾವಶ್ಯಕ ಇಷ್ಟು ದೊಡ್ಡದಾಗಿ ಮಾಡೋಂಥದ್ದು, ಅದ್ರಾಗ ಇವ್ರು ಕರ್ಕೊಂಡು ಅವ್ರನ್ನ ಅಡ್ಡಾಡೋದು. ಬಿಜೆಪಿ ರಾಜಕಾರಣ ಸ್ಟಾರ್ಟ್ ಮಾಡಿದಲ್ಲ. ಮತ್ತು ಇವ್ರು ಶಾಸಕರು ಬಂದು ಅವರೇ ನೇತೃತ್ವ ವಹಿಸಿರಲ್ಲ. ಬೇರೆ ಯಾರಿಗಾರ ಅನ್ಯಾಯ ಆದಾಗ ಬರೋದಿಲ್ಲ ಶಾಸಕರು. ಬೇರೆ ಭಾಳಷ್ಟು ಆಗ್ತಾರಲ್ಲ, ಅನ್ಯಾಯ ಆಗ್ತಾವೆ ಜಿಲ್ಲೆಯಲ್ಲಿ, ಅವಾಗ ಬರೋಲ್ಲ. ಈ ಥರ ಎಲ್ಲರಿಗೂ ಒಂದೇ ಥರ ಮಾಡ್ಬೇಕು. ಅವ್ರು ಶಾಸಕರು ಬಂದು ಸರ್ಕಾರನೇ ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ. ಹೌದೇನು? ಸರ್ಕಾರನೇ ಒಡೆದು ಆಳುವ ನೀತಿ ಸಲುವಾಗಿ, ಸಮಾಜವನ್ನು ಒಡೆಯುವ ಸಲುವಾಗಿ ಸರ್ಕಾರ ಹೇಳೋದು ಭಾಳ ಸುಲಭ ರೀ. ಅದು ಹೇಳೋದು ಭಾಳ ಸುಲಭ. ಅದೇ ಸರ್ಕಾರ, ಯಾವುದೇ ಸರ್ಕಾರ ಇದ್ರೂ ಕೂಡ ಹಂಗೆ ಹೇಳ, ಅವ್ರ ಸರ್ಕಾರ ಮಾಡ್ತಿರ್ಬೇಕು, ನಮ್ಮ ಸರ್ಕಾರ ಹಂಗೆ ಮಾಡ್ಲಿಕ್ಕಾಗೋಲ್ಲ. ಅವ್ರು ಯಾರೋ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ PUನೋ ಅಥವಾ ಯಾರೋ ಹೋಮ್ ಗಾರ್ಡ್ ಯಾರೋ ಮಾಡಿದ್ದದು. ಅದೇನು ಸರ್ಕಾರಕ್ಕೆ ಏನು ಗೊತ್ತಿತ್ತ? ಪ್ರಮಾಣ ಆಲ್ರೆಡಿ ಆಕ್ಷನ್ ತೊಗೊಳೋರ್ಥ ಸಂಬಂಧಪಟ್ಟವ್ರು ತೊಗೊಂಡಾರ, ಮುಗೀತಿದ್ದು ಅಷ್ಟೇ.